ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪತ್ರಿಕೋದ್ಯಮದ ಮಿತ್ರರಿಗೆ ಅಫ್ಕೋರ್ಸ್ ಚಿಕ್ಕ ಪರಿಚಯ ಅಂದರೆ 2017ನೇ ಇಸ್ವಿ ಇದೇ SRV ಥಿಯೇಟ್ರಲ್ಲಿ ಲೂಸ್ ಕನೆಕ್ಷನ್ ವೆಬ್ ಸೀರೀಸ್ ಮುಖಾಂತರ ಪರಿಚಯ ಆದಂಥ ಪ್ರತಿಭೆ ನಂದು. ಸೊ 8 ವರ್ಷ ಆಯಿತು ಇದೇ ವೇದಿಕೆಯಲ್ಲಿ ಗ್ರೀನ್ ಚಿತ್ರತಂಡ ಜೊತೆ ಕೂತ್ಕೊಂಡಿದ್ದೀನಿ. ಬಹಳ ಖುಷಿ ಆಗುತ್ತೆ. ಮೊದಲನೇದಾಗಿ ವಿಜಯ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಎಲ್ಲ ಆರ್ಟಿಸ್ಟ್ಗಳು ಹೇಳ್ತೇನೆ ಅಂತ ಬೇಜಾರು ಮಾಡ್ಕೋಬೇಡಿ. ಗ್ರೀನ್ ಅನ್ನೋ ಚಿತ್ರ ಇದೆಯಲ್ಲ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ತಲೆ ಒಳಗೆ ನಡೆಯುವಂತಹ ಕಥೆಯನ್ನ ಆತ ಮಾತ್ರ ನೋಡೋಕ್ ಸಾಧ್ಯ, ಆತ ಮಾತ್ರ ಅನುಭವಿಸಕ್ ಸಾಧ್ಯ. ಅಂತ ಅನುಭವವನ್ನ ತೆರೆ ಮೇಲೆ ತರೋ ತಾಕತ್ತು ವಿಜಯ್ ಸರ್ ಇದ್ದಿದ್ದು. ಯು ಹವ್ ಡನ್ ಅ ಗ್ರೇಟ್ ಜಾಬ್ ಸರ್. ಅಂಡ್ ನಿಮ್ಗೆ ಗೊತ್ತಿರಲಿ ಅಂತ ವಿಷಯ ತಿಳಿಸ್ತಾ ಇದ್ದೀನಿ. ಚಿತ್ರವನ್ನ ಒಂದು 3-4 ಸರಿ ನೋಡಿದ್ದೀನಿ. ಟ್ರೇಲರ್ ಟೀಸರ್ ನೋಡಿದ್ಮೇಲೆ ಒಂದು ನಂಬಿಕೆ ಬಂದಿದ್ದು. ಕಥೆನ ಮೊದಲನೇ ಬಾರಿ ಅವ್ರ ಹತ್ರ ಕೇಳಿದಾಗ, ಯಾಕಂದ್ರೆ ಕತೆ ಹೇಳಿ ಸರ್ ಏನಿದೆ ಪಾತ್ರ, ಬೇರೆ ಬೇರೆ ಪಾತ್ರಗಳು ಮಾಡ್ಕೊಂಡು ಬರಬೇಕು ಅಂತ ನನ್ನ ಉದ್ದೇಶ. ಅಂದ್ರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೆ ಇರಬೇಕಾಗಿರುವಂತಹ ಹಸಿವದು. ಸೊ ಅಫ್ಕೋರ್ಸ್ ದೈತ್ಯರು ಅಕ್ಕಪಕ್ಕ ಇದ್ದಾಗ ಮಾಡೋಕೆ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ಬೆಂತಟ್ಟಿದಾಗ ಅದೊಂದು ಉತ್ಸಾಹ ಮುಂದೆ ತಳ್ತಾ ಇರುತ್ತೆ. ಸೊ ಫ್ರೆಂಚ್ ಬಿರಿಯಾನಿ ಆಗಿರ್ಬೋದು, ಇಕ್ಕಟ್ ಸಿನಿಮಾ, ಆಮೇಲೆ MRP, ಮತ್ತೆ ಈಗ ರೀಸೆಂಟ್ ಆಗಿ ಬಂದಿರುವಂತ ಆರಾಮ್ ಅರವಿಂದ್ ಸ್ವಾಮಿ, ಅದೆಲ್ಲದಕ್ಕೂ ನನ್ನ ಜೀವನದ ಸದ್ಯದ ಈ ಘಟ್ಟದ ನನ್ನ ಜೀವನದ ಲ್ಯಾಂಡ್ ಮಾರ್ಕ್ ಸಿನಿಮಾ. ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಅಂದ್ರೆ ಅದು ಗ್ರೀನ್ ಚಿತ್ರದ್ದು. ಕತೆ ಕೇಳಿದ ದಿನ ಅವ್ರು ಒಂದೇ ಒಂದು ಪ್ರಶ್ನೆ ಕೇಳಿದ್ದು ನಾನು. ಕತೆ ನರೇಶನ್ ಆಯ್ತು. ನರೇಶನ್ ಆದ್ಮೇಲೆ, ಸರ್ ಈಗ ತಾವು ಏನ್ ನರೇಟ್ ಮಾಡಿದೀರಾ ಅದನ್ನೇ ಚಿತ್ರದಲ್ಲಿ ಚಿತ್ರೀಕರಣ ಮಾಡ್ತೀರಾ ಅಂತ. ಸೊ 100% ಸರ್ ಅಂತ ಹೇಳಿದ್ರು. ಅದಕ್ಕೆ ನಂಬಿಕೆ ಬಂದಿದ್ದು ನನಗೆ ಟೀಸರ್ ಟ್ರೇಲರ್ ನೋಡಿದಾಗ. ಆಮೇಲೆ ನಾನೇ ಅವರಿಗೆ ಪರ್ಸನಲ್ ರಿಕ್ವೆಸ್ಟ್ ಮಾಡಿದೆ, ಸರ್ ದಯವಿಟ್ಟು ಇಫ್ ಯು ಡೋಂಟ್ ಮೈಂಡ್ ಸಿನಿಮಾವನ್ನ ನೋಡ್ಬೋದು ಒಂದ್ಸರಿ ಅಂತ. ಸರ್ ಹೌದು ಸರ್, ಕ್ಷಮೆ ಇರಲಿ ಸರ್, ಕಾಲ್ ಕಟ್ಕೋತೀವಿ. ಸೊ ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಯಾವಾಗಲೂ ಶೂಟಲ್ಲಿ ಇರ್ತಾರೆ. ಒಂದು ಪರ್ಸನ್ ರಿಕ್ವೆಸ್ಟ್ ಮಾಡಿದ ನಂತರದಲ್ಲಿ ಆ ರಿಕ್ವೆಸ್ಟ್ಗೆ ಒಪ್ಕೊಂಡು ಅಕ್ಸೆಪ್ಟ್ ಮಾಡಿ ಸಿನಿಮಾ ನೋಡಿದ್ವಿ. ಸಿನಿಮಾ ನೋಡಿ ನಮ್ಮ ಸ್ವಾಮಿ ಸರ್ ಬಹಳ ಚೆನ್ನಾಗಿ ಹೇಳ್ತಾರೆ, BN ಸ್ವಾಮಿ ಸರ್, ಒನ್ ಆಫ್ ದ ಪ್ರೊಡ್ಯೂಸರ್. ಫಸ್ಟ್ ಹಾಫ್ ಬೇರೆ ಸಿನಿಮಾ, ಸೆಕೆಂಡ್ ಹಾಫ್ ಬೇರೆ ಸಿನಿಮಾ, ಕ್ಲೈಮ್ಯಾಕ್ಸ್ ಬೇರೆ ಸಿನಿಮಾ ಅಂತ. ಕಡೆಗೆ ನೀವು ಕ್ಲೈಮ್ಯಾಕ್ಸ್ ನೋಡಿದ ನಂತರ ಹೆಚ್ಚು ಕಮ್ಮಿ ಒಂದು 20-30 ಸೆಕೆಂಡು ನೀವು ಉಸಿರಾಡೋದನ್ನ ನೀವು ಕೇಳಿಸ್ಕೋತೀರಾ. ಆನಂತರ ವಾಪಸ್ ಪ್ರಪಂಚಕ್ಕೆ ಬರ್ತೀರಾ. ಒಂದು ಅಬ್ಸಲ್ಯೂಟ್ ಥಿಯೇಟರ್ ಎಕ್ಸ್ಪೀರಿಯನ್ಸು. ಉಪ್ಪಿ ಬಾಸ್ ಮಾಡಿರೋ ಸಾಧನೆಗಳು ಎಲ್ರಿಗೂ ಗೊತ್ತೇ ಇದೆ. ಅವರೆಲ್ಲ ಅವ್ರ ದಾರಿ ನಡ್ಕೊಂಡು ಹೋಗಿದ್ದಾರೆ. ಅವ್ರ ಹೆಜ್ಜೆ ಗುರುತುಗಳನ್ನು ನೋಡ್ಕೊಂಡು ಹೋಗ್ತಿರೋ ನಾವು. ಅಂಥದ್ದೇ ಒಂದು ಬಹಳ ದೈತ್ಯ ಪ್ರತಿಭೆ ವಿಜಯ್ ಸರ್. ಸೊ ಉಪ್ಪಿ ಸರ್ನ ಇನ್ಸ್ಪೈರ್ ಮಾಡ್ಕೊಂಡಿದ್ದೀವಿ. ಉಪ್ಪಿ ಸರ್ ಅಂದ್ರೆ ಒಂದು ಜಗತ್ತಲ್ಲಿ ಗೊತ್ತಿರೋ ಸತ್ಯ ಏನು ಗೊತ್ತಾ, ಸೈಕಾಲಜಿಕಲ್ ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್ ಅನ್ನೋ ಜಾನ್ರ ಇದೆಯಲ್ಲ, ಒನ್ ಆಫ್ ದ ಟಫೆಸ್ಟ್ ಸಬ್ಜೆಕ್ಟ್. ಈ ಕ್ಯಾಟಗರಿ ಬರೋದು ಇನ್ಸೆಪ್ಷನ್, ಇದೆಲ್ಲ ದೊಡ್ಡ ಸಿನಿಮಾಗಳು ಬರುತ್ತೆ. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅದ್ಭುತವಾಗೇ ಇರಬೇಕು, ಚೆನ್ನಾಗಿರ್ಬೇಕು, ನಿಮ್ಗೆ ಗೊತ್ತಿಲ್ದಿರೋವಾಗಿರ್ಬೇಕು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಎಂದೂ ಆಗದಿರುವಂತಹ ಅನುಭವ ಕೊಡಬೇಕು. ಹಾಗಿದ್ರೆ ಆ ಥರ ಇದ್ರೆ ಮಾತ್ರ ಸಿನಿಮಾ ಚಪ್ಪಾಳೆಗೆ ಇಟ್ಟಿಸ್ಕೊಡೋದು. ಸೊ ಆ ವಿಚಾರದಲ್ಲಿ ಯಶಸ್ವಿ ಆಗಿದ್ದೀರಿ ಸರ್. ಅಂಡ್ ಬಹಳಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರೋದು ಬಾಕಿ ಇದೆ. ಸೊ ನಮ್ಮಂಥ ಪ್ರತಿಭೆಗಳಿಗೆ ಅದು ಒಂದೊಂದು ಸತ್ಯ. ಇಂಥ ಡೈರೆಕ್ಟರ್ಗಳು ಏನಂದ್ರೆ ಯಾವತ್ತು ಮುಖದ ಮೇಲೆ ನಂಬಿಕೆ ಇಡ್ತಾರೆ, ಮುಖ ನೋಡ್ತಾರೆ. ಯಾರ್ಯಾರೋ ಬೇರೆ ಬೇರೆ ಕ್ಯಾರೆಕ್ಟರ್ಗಳು, ನನ್ನ ಕ್ಯಾರೆಕ್ಟರ್ ಹೆಸರು ರಾಜೀವ ಅಂತ. ರಾಜೀವನ ಕ್ಯಾರೆಕ್ಟರ್ ವೀಲ್ ಚೇರ್ ಮೇಲೆ ಇರ್ತಾನೆ, ಬೇರೆ ತರ ಬಿಹೇವ್ ಮಾಡ್ತಾನೆ. ಅದೆಲ್ಲದಕ್ಕೂ ಉತ್ತರ ನಿಮಗೆ ಟ್ರೇಲರ್ ಸಿಗುತ್ತೆ. ಸದ್ಯಕ್ಕೆ ಟೀಸರ್ ಇಷ್ಟು ಸಾಕಾಗಿದೆ. ಅಂಡ್ ವಿಜಯ್ ಸರ್, ನಿಮ್ಗೆ ಒಳ್ಳೇದಾಗ್ಲಿ. ಪ್ರೊಡ್ಯೂಸ್ ಮಾಡಿದಿರಿ, ನಮಗೆಲ್ಲ ಕೆಲಸ ಕೊಟ್ಟಿದ್ದೀರಿ. ಡಿಫ್ರೆಂಟ್ ಆಗಿ ನಾವು ಮಾಡೋಣ ಸರ್ ಅನ್ಕೊಂಡು ಮುಂದೆ ನಡೆಸ್ಕೊಂಡು ಹೋಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ತಂತ್ರಜ್ಞರಿಗೆ ಅಂಡ್ ನನಗೆ ಈ ಸಿನಿಮಾದ ಪಾತ್ರ ಸಿಗೋ ಕಾರಣ ಆಗಿದವರು ಅದೇ ಮಧುಸೂದನ್, ನಮ್ಮ DOP. ಅವ್ರು ನನ್ನ ಕಾಲೇಜ್ ಸೀನಿಯರ್, ಶೇಷಾರಿಪುರಂ ಫಸ್ಟ್ ಏಡ್ ಕಾಲೇಜ್ ಯಲಹಂಕಲ್ಲಿ. ಅವರು ಫೈನಲ್ ಇಯರ್ ಇದ್ರು, ನಾನು ಫಸ್ಟ್ ಇಯರ್ ಇದ್ದೆ. 2011ನೇ ಇಸ್ವಿ. ಅವಾಗ ಬ್ರೋ ಯಾವ ಥರ ಚಾನ್ಸ್ ಸಿಕ್ಕಾಗ ಲೈಫಲ್ಲಿ ಕೆಲಸ ಮಾಡೋಣ ಬ್ರೋ ಅಂದ್ರು. ಅವ್ರು ಕಟ್ ಮಾಡಿದ್ರೆ ಚೆನ್ನೈ, ತಮಿಳ್ನಾಡು, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಕಡೆ ಓಡಾಡ್ಕೊಂಡು DOP ಆಗ್ಬಿಟ್ಟಿದ್ರು. ಹಿಡಿದು ಕರೆತಂದು ಇಲ್ಲಿ ಇವತ್ತು ಕೆಲಸ ಮಾಡಿದ್ವಿ. ಅಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಗ್ರೀನ್ ಒಂದು ಅದ್ಭುತ ವಿಚಾರ. ನೀವೆಲ್ಲ ನೋಡ್ತೀರಿ. ಅಂದ್ರೆ ನಮಗಿರೋ ಗ್ರೇಟೆಸ್ಟ್ ಖುಷಿ ಏನಂದ್ರೆ, ಹೊರಗಿನ ಪ್ರಪಂಚ ನೋಡಿ ಖುಷಿ ಪಟ್ಟಿದೆ, ಚಪ್ಪಾಳೆ ತಟ್ಟಿದೆ, ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಟ್ಟಿದೆ. ಆದ್ರೆ ನಮ್ಮ ಪ್ರಪಂಚ ಇದೆಯಲ್ಲ, ನೀವು ನೋಡಿ ಚಪ್ಪಾಳೆ ತಟ್ಟಬೇಕು, ಅಥವಾ ಹೆಚ್ಚು ಕಮ್ಮಿ ಆಗಿದ್ರೆ ಕರೆಕ್ಷನ್ಸ್ ಅನ್ನು ತಿಳಿಸಬೇಕು. ಆಸ್ ಸಿಂಪಲ್ ಆಸ್ ದಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಂದ್ರೆ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ, ನಾಟ್ ಓನ್ಲಿ ಮೀ. ಐ ಥಿಂಕ್ everyone puts their hard work into this film. I'm so grateful for work with Gopal sir and Vicky bro, Shiv Manju sir, Fadia ma'am and Vishwanathan sir. So you hope you all like the teaser and music. Zoom in theaters. Hope
Green will become more big success. Yes, sir. Yes, sir. One English song is in the film. Yeah. But it's not for purpose, but it connects to the story. Yeah. So very exciting. Vijay bro. Any question? ಮಧುಸೂದನ್ ಅಂತ ಕ್ಯಾಮ್ರಾಮನ್ ಕೆಲಸ ಮಾಡಿದ್ದೀನಿ ಈ ಸಿನಿಮಾಗೆ. ಸೊ ಫಸ್ಟು ಈ ಸಿನಿಮಾ ಸಿಗೋ ಕಾರಣ ಕಿರಣ್ ಅಂತ ನಮ್ಮ ಫ್ರೆಂಡು, ಅವರು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ದೊಡ್ಡ ಜವಾಬ್ದಾರಿನ ಇವ್ರು ನನಗೆ ಕೊಟ್ಬಿಟ್ಟಿದ್ದಾರೆ. ಈ ಸಿನಿಮಾ ಕತೆ ಹೇಳಿದಾಗ ಫುಲ್ ಹೇಳಿದ್ರು, ಒಂದು ಮುಕ್ಕಾಲು ಗಂಟೆ ಹೇಳಿದ್ರು. ನಾನು ಅವಾಗ ಹೇಳಿದ ತಕ್ಷಣ, ಯಾಕಂದ್ರೆ ತುಂಬಾ ಕತೆಗಳು ಕೇಳ್ತಾ ಇರ್ತೀವಿ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕತೆ ಕೇಳ್ತಾ ಇರ್ತೀನಿ. ಒಂದು 4 ವರ್ಷ ಗ್ಯಾಪ್ ಇತ್ತು ನನಗೆ, ಯಾವುದು ಸಿನಿಮಾ ಮಾಡಿರಲಿಲ್ಲ. ಮಲೇಷ್ಯಾದಲ್ಲಿ ಒಂದು ಸಿನಿಮಾ ಮಾಡಿದ್ದೆ, ಗೌರ್ಮೆಂಟ್ ಪ್ರಾಜೆಕ್ಟು, ಒಂದು ಇಂಡಿವಿಜುವಲ್ ಸಿನಿಮಾ ಮಾಡಿದ್ದೆ. ಅದು ಮುಗಿಸ್ಕೊಂಡ್ ಬಂದ್ಮೇಲೆ ಈ ಕೊರೋನಾ ಅದೆಲ್ಲ ಆದಾಗ 4 ವರ್ಷ ಯಾವುದು ಇರಲಿಲ್ಲ. ಸರಿ, ಇಲ್ಲಿ ಮಾಡಬೇಕು, ನಾವು ಕನ್ನಡದಲ್ಲಿ ಒಂದು ಮಾಡಬೇಕು, ಯಾಕಂದ್ರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ. ನಾನು ಜಾಸ್ತಿ ಕೆಲಸ ಮಾಡಿದ್ದು ಚೆನ್ನೈಯಲ್ಲಿ, ಮುಂಬೈಯಲ್ಲಿ, ಆ ಥರ ಎಲ್ಲ ಬೇರೆ ಕಡೆ ಕೆಲಸ ಮಾಡಿದ್ದೀನಿ. ಸೊ ಇವ್ರ ಕತೆ ಹೇಳಿದಾಗ ನಂಗೆ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಇತ್ತು, ಈ ಸಖತ್ತಾಗಿದೆ ಕತೆ, ನನಗೆ ತುಂಬಾ ಕೆಲಸ ಇದೆ. ನನಗೆ ಭಯನೂ ಇತ್ತು, ಸರಿ ಇದು ಹೇಳ್ಬಿಡ್ತಾರೆ, ಇದನ್ನ ಹೆಂಗ್ ತೆಗೆಯೋದು. ಯಾಕಂದ್ರೆ ಇವ್ರು ಬಂದು ತೀರಾ ಇಂಟ್ರೋವರ್ಟ್, ಜಾಸ್ತಿ ಆಚೆ ನಮ್ಮ ಹತ್ರ ಎಲ್ಲ ಮಾತಾಡ್ಬಿಡ್ತಾರೆ, ಆಚೆ ಈ ಮ್ಯಾನೇಜಿಂಗ್ ನಲ್ಲಿ ನಮ್ಮನ್ನ ಬಿಟ್ಬಿಡ್ತಾರೆ ಮುಂದಕ್ಕೆ, ನೀವೇ ಎಲ್ಲ ಮಾಡಿ ಅಂತ. ಸೊ ಹಿಂಗೆಲ್ಲ ಇದ್ದಾಗ ಇವು ಬಡ್ಜೆಟ್ ತುಂಬಾ ಕಾಂಪ್ಯಾಕ್ಟ್ ಬಡ್ಜೆಟ್ ಅಲ್ಲಿ ಪ್ಲಾನ್ ಮಾಡ್ತಿದ್ದು. ನಾನು ಇವ್ರ ಪ್ರಶ್ನೆ ಕೇಳಿದೆ, ಸರ್ ಇದು ತುಂಬಾ ದುಡ್ಡು ರಿಸ್ಕ್. ಕಮರ್ಷಿಯಲಿ ನಮ್ಗೆ ಗೊತ್ತಿರುತ್ತೆ, ಯಾರಾದ್ರೂ ಒಬ್ರಿಗೆ ನಾವು ಒಂದು ಸಿನಿಮಾ ಕತೆ ಹೇಳಿದಾಗ, ಯಾಕ್ರಿ ಈ ಕತೆ ಎಲ್ಲ ಮಾಡ್ತೀರಾ, ಸುಮ್ಮನೆ ಕಮರ್ಷಿಯಲ್ ಸಬ್ಜೆಕ್ಟ್ ಮಾಡಿ 4 ಸಾಂಗ್ ಇರ್ತಾರೆ, ಹಿಂದಿ ರೇಟ್ ಸರ್ ಬರುತ್ತೆ, ಕಾಪಾಡ್ಕೊಂತೀರಾ ನಾವು ಫಸ್ಟ್ ಉತ್ತರ ಅದೇ ಬರೋದು. ಸೊ ಇವ್ರು ಮಾಡಿದಾಗ ನನ್ಗೊಂದು ಧೈರ್ಯ, ಇಲ್ಲ ಒಳ್ಳೆ ಕಂಟೆಂಟ್ ಒಂದು ಮಾಡ್ಬಿಡೋಣ ಅಂತ. ಸರಿ ಆಯ್ತು, ಕತೆ ಎಲ್ಲ ಆಯ್ತು. ಸರಿ, ಇವ್ರು ಒಂದು ಬಡ್ಜೆಟ್ ಹೇಳಿದ್ರು. ನನಗೆ ಏನ್ ಮಾಡೋದು ಅಂತಲೂ ಗೊತ್ತಿಲ್ಲ, ಯಾಕಂದ್ರೆ ಇವ್ರ ವಿಷನ್ ಹಿಗ್ಗಿದೆ. ಸೊ ಬಡ್ಜೆಟ್ ತುಂಬಾ ಚಿಕ್ಕದ್ರಿಂದ ನನಗೆ ದೊಡ್ಡ ಚಾಲೆಂಜ್ ಇತ್ತು, ಇಲ್ಲ ಮಾಡಬೇಕು, ಏನಾದ್ರೂ ಟ್ರೈ ಮಾಡೋಣ, ಯಾಕೆ ನಾವು ಮಾಡೋಕ್ಕಾಗಲ್ಲ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಮ್ ಗುಡ್ ವಿಲ್ ನ ಯೂಸ್ ಮಾಡ್ಕೊಳ್ಳೋಣ, 10 ರೂಪಾಯಿ ಸಿಗೋಣ, 5 ರೂಪಾಯಿ ನಾವು ರಿಕ್ವೆಸ್ಟ್ ಮಾಡ್ತಾರಣ ಅನ್ನೋದು ಒಂದು ಕಾನ್ಫಿಡೆನ್ಸ್ ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡ್ತಾ ನಮ್ಗೆ ತುಂಬಾ ಹರ್ಡಲ್ಸು ಬಂತು. ಇನ್ನೊಂದು ಇವ್ರದ್ದು ಏನಂದ್ರೆ, ಇವಾಗ ಎಲ್ಲಾನು ಕ್ರಿಯೇಷನ್. ಇವ್ರದ್ದು ಯಾವ್ದಾರು ಇವಾಗ ನಾರ್ಮಲ್ ಆಗಿ ಒಂದು ಸಿನಿಮಾ ಸೆಟ್ ಆಗ್ತೀವಿ ಅಂದ್ರೆ ಎಲ್ಲ ಬಾಡಿಗೆ ಸಿಗತ್ತೆ, ತಗೊಂಬಂದು ಇಕ್ಬಿಟ್ಟು ಶೂಟ್ ಮಾಡ್ಬಿಡ್ಬೋದು. ಇವ್ರದ್ದು ಏನಂದ್ರೆ ಪ್ರತಿಯೊಂದು ಕ್ರಿಯೇಟ್ ಮಾಡಬೇಕು, ಅದಕ್ಕೆ ಕಾಂಪ್ಲಿಕೇಟ್ ಆಗ್ತಾ ಇತ್ತು. ಇನ್ನೊಂದು ನಮ್ಮ ವಿಷನ್ ಅವ್ರಿಗೆ ಕನ್ವೆ ಮಾಡೋದು ಅರ್ಥ ಆಗ್ತಾ ಇತ್ತು. ಅವ್ರು ಸ್ಕೆಚ್ ಆರ್ಟಿಸ್ಟ್ ಕರ್ಸಿ, ಇದು ಹಿಂಗ್ ಬೇಕು, ನಮ್ಗೆ ಹಿಂಗೆ ಬೇಕು, ಹಿಂಗೆ ಮಾಡ್ಬೇಕು ಅನ್ನೋದನ್ನೆಲ್ಲ ಪ್ಲಾನ್ ಮಾಡಿ ಮಾಡಿದೀವಿ. ಅದಾದ್ಮೇಲೆ ಟೆಕ್ನಿಕಲಿ ಬಂದಾಗ ಇದು ತೀರಾ ವಿಜುವಲಿ ಕನೆಕ್ಟ್ ಆಗುವಂತ ಸಿನಿಮಾ. ಈ ಕತೆ ನಾವು ಜಾಸ್ತಿ ಕುಂಟಿಸ್ಬಿಟ್ಟು ಇಬ್ರನ್ನ ಕತೆ ಹೇಳ್ಬಿಟ್ಟು ಡೈಲಾಗ್ ಹೇಳಿ ಕನ್ವೆಂಟ್ ಮಾಡ್ಬಿಟ್ಟು ಹೋಗ್ಬಿಡ್ಬೋದು. ಆದ್ರೆ ಇದು ತೀರಾ ಇಂಟರ್ನಲ್ ವಿಷಯಗಳು, ತುಂಬಾ ವಿಷಯಗಳು ಮಾತಾಡೋದ್ರಿಂದ ಈ ಕಾಡೇ ಒಂದು ದೊಡ್ಡ ಕ್ಯಾರೆಕ್ಟರ್ ಸರ್. ಮೇಜರ್ಲಿ ಈ ಸಿನಿಮಾದಲ್ಲಿ ಕಾಡು ಸಿಕ್ಕಾಪಟ್ಟೆ ದೊಡ್ಡ ಕ್ಯಾರೆಕ್ಟರ್. ಆ ಕಾಡಲ್ಲಿರೋ ಪಾತ್ರಗಳು ಇವರೆಲ್ಲ ಮಾಡಿದ್ದಾರೆ ಸರ್. ಸೊ ಈ ಕಾಡು ಅಂತ ಬಂದಾಗ, ಕಾಡು ಅಂದ್ರೆ ನೈಟು. ಈ ನೈಟ್ ಶೂಟ್ ಮಾಡಬೇಕು ಅಂದ್ರೇನೆ ನಿಮ್ಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಇಡೀ ಇಂಡಿಯಾದಲ್ಲಿ ಕಾಡಲ್ಲಿ ನೈಟ್ ಪರ್ಮಿಷನ್ ಎಲ್ಲೂ ಕೊಡಲ್ಲ. ಗೌರ್ಮೆಂಟ್ ಫಾರೆಸ್ಟ್ ಅಲ್ಲಿ ಎಲ್ಲೂ ನೈಟ್ ಪರ್ಮಿಷನ್ ಕೊಡಲ್ಲ, ಆಸ್ ಪರ್ ಲಾ ಎಲ್ಲೂ ಕೊಡಂಗಿಲ್ಲ ಅಂತ. ಸೊ ನಾವು ಎಷ್ಟು ಜಾಗ ಹುಡುಕಿದೀವಿ ಅಂದ್ರೆ ಸರ್, ಬೆಂಗಳೂರು ಸುತ್ತಮುತ್ತ ಯಾವ್ದಾರ ಕಾಡ್ ಸಿಗತ್ತಾ ಅಂತ, ಎಲ್ಲೂ ಇಲ್ಲ. ಹುಡುಕಿದ್ವಿ, ಚಕ್ಲೇಶ್ಪುರ ಅದ್ರಲ್ಲಿ ಪರ್ಮಿಷನ್ ಕೊಡಲ್ಲ ನೈಟ್. ನಮಗ್ ಬೇಕಾಗಿರೋದೇ ನೈಟ್. ಇನ್ನೊಂದು ನೈಟ್ ಅಲ್ಲಿ ಇಷ್ಟು ದೊಡ್ಡ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕು ನಾವು. ಸೊ ಆ ಲಾಜಿಸ್ಟಿಕ್ಸ್ ಪ್ರಾಬ್ಲಮೂ ಇದೆ. ಆಮೇಲೆ ನಮ್ಮ ಒನ್ ಆಫ್ ಮೈ ಫ್ರೆಂಡ್ ಕಡೆಯಿಂದ ನಮಗೆ ಊಟಿದಲ್ಲಿ ಒಂದು ಲೊಕೇಶನ್ ನೋಡಿದ್ವಿ ಸರ್. ಬೈ ಗಾಡ್ಸ್ ಗ್ರೇಸ್ ಆ ಜಾಗ ಮಾತ್ರ ಕಾರ್ಪೊರೇಷನ್ ಕಂಟ್ರೋಲ್ ಬರುತ್ತೆ. ಯಾಕಂದ್ರೆ ಅಲ್ಲಿ ನೀರಿದೆ, ಡ್ರಿಂಕಿಂಗ್ ವಾಟರ್ ಒಂದು ಪಾಂಡ್ ಇರೋದ್ರಿಂದ ಅದೇ ಸಿಟಿ ಕವರ್ ಆಗತ್ತೆ ಅಂತ ಹೇಳಿ ಅದನ್ನ ಟ್ಯಾಪ್ ಮಾಡಿ ಅಲ್ಲಿ ಲೋಕಲ್ ಇರೋ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ ಅವ್ರು ಒಂದೇ ಮಾತು ಹೇಳಿದ್ದು, ಪರ್ಮಿಷನ್ ಕೊಡ್ತೀವಿ, ಆದ್ರೆ ನಿಮ್ ರಿಸ್ಕ್ ಅಲ್ಲಿ ನೀವೇನಾರು ಮಾಡ್ಕೊಬಹುದು, ಏನೇ ಹೆಚ್ಚು ಕಮ್ಮಿ ಆದ್ರೂ ಜವಾಬ್ದಾರಿ ನಾವು ತಗೊಳಲ್ಲ, ಯಾಕಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಇದು ಅಂತಾನೆ ಹೇಳಿ ನಮ್ಮನ್ನ ಫಸ್ಟ್ ಒಳಗಡೆ ಕಳಿಸಿದ್ರು. ಅವ್ರ ಲೋಕಲ್ ಮ್ಯಾನೇಜರು ಫಸ್ಟ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ರು, ನೀವು ನೋಡ್ಕೊಳ್ಳಿ, ನಿಮ್ ರಿಸ್ಕ್ ಅಂತಾನೆ ಹೇಳಿ ನಮ್ಗೆ ಕಳಿಸಿದ್ರು. ಇನ್ನೊಂದು, ಪ್ರತಿ ಕ್ರೂನು ನಾನು ಹ್ಯಾಂಡಲ್ ಮಾಡ್ಬೇಕಾಯ್ತು, ಲೈಟ್ ಮ್ಯಾನ್ ಇಂದ ಹಿಡಿದು. ಯಾಕಂದ್ರೆ ಸರ್ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ಮೇಲೆ ಹತ್ಬೇಕು ಸರ್, ರೋಡಿಂದ ಸಣ್ಣ ರೋಡು. ನಾವು ಹೋಗಕ್ಕಿಂತ ಮುಂಚೆ ತೀರಾ ಮಳೆ ಬಂದು ಎಲ್ಲ ಕೊಚ್ಚೆ ಹಾಕ್ಬಿಟ್ಟಿತ್ತು, ನಾವು ಜನರೇಟರ್ ಗಾಡಿ ತಗೊಂಡೋಗಕ್ಕಾಗಲ್ಲ. ಸೊ ಏನ್ ಮಾಡಿದ್ವಿ, ಚಿಕ್ಕ ಜನರೇಟರ್ ಇಲ್ಲಿಂದ ತಗೊಂಡೋಗಿ, ಈ ಪಾಪ ಅಲ್ಲಿರೋ ಲೋಕಲ್ ಅವ್ರನ್ನೆಲ್ಲ ಸ್ವಲ್ಪ ಸಪೋರ್ಟ್ ತಗೊಂಡು ಮೇಲೆ ಹೊತ್ಕೊಂಡೋಗಿ ಇಕ್ಕಿ ನೈಟ್ ಎಲ್ಲ ಶೂಟ್ ಮಾಡಿ ತೀರಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ. ಅಲ್ಲಿರೋರೇ ಹೇಳಿದ್ದು, ಸರ್ ಇಷ್ಟು ವರ್ಷದಲ್ಲಿ ಯಾರು ನೈಟ್ ಬಂದು ಇಲ್ಲಿ ಶೂಟ್ ಮಾಡಿಲ್ಲ, ಈ ಕಾಡ್ನ ಈ ತರ ತೋಸೆ ಇಲ್ಲ ಅನ್ನೋ ತರ. ನಮ್ಗೆ ಅದು ಸಿಕ್ಕಿದ್ರಿಂದ ಈ ಫುಲ್ಲು ನಾವ್ ಇಲ್ಲೇನ್ ಶೂಟ್ ಮಾಡಿದ್ವಲ್ಲ, ಮ್ಯಾಚ್ ಮಾಡೋದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಡ್ ಮಾಡಿದ್ವಿ, ಒಂದಷ್ಟು ಈ ಕಡೆ ಬೇರೆ ಕಡೆ ಎಲ್ಲ ಮಾಡಿದ್ವಿ. ಅದೆಲ್ಲ ಒಂದು ಯೂನಿಕ್ ಲೊಕೇಶನ್ ಅನ್ನೋ ತರ ನಮ್ಗೆ ಅನ್ನಿಸ್ತು.
ಸೊ ಅದಕ್ಕೆ ಇದು ಒಂದು ಕಂಪ್ಲೀಟ್ ಒಂದು ಸಿನಿಮಾ ನೈಟಲ್ಲಿ ಈ ಥರ ಒಂದು ಕ್ವಾಲಿಟಿ ಬರೋಕ್ಕೆ ಸಾಧ್ಯ.